ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್ ಅಂಡ್ ಅ ವಾರ್ಮ್ ವೆಲ್ಕಮ್ ಟು ಒನ್ ಅಂಡ್ ಆಲ್. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಮಾಧ್ಯಮ ಮಿತ್ರರಷ್ಟೇ ಅಲ್ಲ, ನಮ್ಮ ದೇಶದ ಮಾಧ್ಯಮ ಮಿತ್ರರೆಲ್ಲರೂ ಇವತ್ತು ಇಲ್ಲಿದ್ದಾರೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್. ಸೊ ಅ ಹಾರ್ಟಿ ವೆಲ್ಕಮ್ ಟು ಒನ್ ಅಂಡ್ ಆಲ್. ಸೊ ಇವತ್ತು ನಾವೆಲ್ಲರೂ ಇವತ್ತು ಸೇರಿರುವಂತಹ ಕಾರಣ, ವಿ ನೋ ದ ರೀಸನ್. ವಿ ಆರ್ ಹಿಯರ್ ಟು ಸೆಲೆಬ್ರೇಟ್ our very own, our very favorite action prince ಧ್ರುವ ಸರ್ಜಾ ಅವರ ಮಾರ್ಟಿನ್ ಚಿತ್ರದ ಟೀಸರ್ ಲಾಂಚ್ ಇವೆಂಟ್ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಆದರೆ ಬಿಫೋರ್ ವಿ ಬಿಗಿನ್ ದ ಸೆಲೆಬ್ರೇಷನ್, ಈ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಲನಚಿತ್ರರಂಗದ, ನಮ್ಮ ಕರ್ನಾಟಕದ ಇಬ್ಬರು ಅಜಾತ ಶತ್ರುಗಳು, ನಮ್ಮೆಲ್ಲರ ಪ್ರೀತಿಯ ಮುತ್ತು ರತ್ನ ಆದಂಥ ಚಿರಂಜೀವಿ ಸರ್ಜಾ ಸರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಗೌರವವನ್ನು ಸಲ್ಲಿಸ್ತಾ, ಅವರ ಬ್ಲೆಸ್ಸಿಂಗ್ಸನ್ನು ತಗೊಂಡು, ಆಶೀರ್ವಾದವನ್ನು ತಗೊಂಡು ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಈ ಕಾರ್ಯಕ್ರಮದಲ್ಲಿ ಒಂದು ಪ್ರೀತಿಯ ಅಭಿಮಾನದ ಚಪ್ಪಾಳೆ ಅವರಿಬ್ಬರಿಗೂ ಸಲ್ಲಲೇಬೇಕು. ಟು ಒನ್ ಅಂಡ್ ಓನ್ಲಿ ಚಿರಂಜೀವಿ ಸರ್ಜಾ ಸರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಸೊ ವಾಸವಿ ಎಂಟರ್ಪ್ರೈಸಸ್, ಉದಯ್ ಕೆ ಮೆಹ್ತಾ ನಿರ್ಮಾಣದ, ಎಲ್ಲರ ಪ್ರೀತಿಯ AP ಅರ್ಜುನ್ ಸರ್ ಅವರ ಅದ್ಧೂರಿ ನಿರ್ದೇಶನದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿನಯದ ಮಾರ್ಟಿನ್ ಚಿತ್ರದ ಟೀಸರ್ ಲಾಂಚ್ ಇವತ್ತು ನಡೀತಾ ಇದೆ. ಆ್ಯಂಡ್ ಐ ಹ್ಯಾವ್ ಟು ಸೇ, ಐ ಥಿಂಕ್ ಇನ್ನೊಂದು 2 ನಿಮಿಷಗಳಲ್ಲಿ ನಮಗೆ ಹೆವಿ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್, ಬಹುಶಃ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ, and if I'm not wrong, the first time in the history of world record, ಒಂದು ಟೀಸರ್ ಲಾಂಚ್ಗೆ ಪ್ರೀಮಿಯರ್ ಅನ್ನ ಅರೇಂಜ್ ಮಾಡಲಾಗಿತ್ತು. ಸೊ ದೇರ್ ವಾಸ್ ಅ ಪ್ರೀಮಿಯರ್ ಶೋ ಫಾರ್ ದ ಟೀಸರ್ ಲಾಂಚ್. ಸೊ ಜನರಲಿ ವಿ ಹ್ಯಾವ್ ಮೂವಿ ಪ್ರೀಮಿಯರ್ಸ್, ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ವಿ ಹ್ಯಾವ್ ಅ ಪ್ರೀಮಿಯರ್ ಫಾರ್ ದ ಟೀಸರ್. ಆ್ಯಂಡ್ ಇಫ್ ಐ ಹ್ಯಾವ್ ಟು ಸೇ ಇನ್ ಧ್ರುವಾಸ್ ವರ್ಡ್, ಇಟ್ ವಾಸ್ ಫಾರ್ ಆಲ್ ಹಿಸ್ VIPs. ಸೊ ಎಲ್ಲ VIPsಗೋಸ್ಕರ ಈ ಟೀಸರ್ ಅನ್ನ ಲಾಂಚ್ ಮಾಡಲಾಗಿತ್ತು. ವೀರೇಶ್ ಥಿಯೇಟರ್ ಇಂದ ನಮಗೆ ಅದ್ಭುತವಾದಂತಹ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಆಡಿಯನ್ಸ್ ಆರ್ ಗೋಯಿಂಗ್ ಕ್ರೇಜಿ, ದ ಫ್ಯಾನ್ಸ್ ಆರ್ ಗೋಯಿಂಗ್ ಗಾಗಾ. ಆ್ಯಂಡ್ ನಾವೆಲ್ಲರೂ ಇವತ್ತು ಆ ಟೀಸರ್ ಅನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಇನ್ನೊಂದು ಸ್ಪೆಷಲ್ ಖುಷಿ ಏನಪ್ಪಾ ಅಂತ ಅಂದ್ರೆ, ಬಹುಶಃ ಪೀಪಲ್ ಹೂ ನೋ ಅಬೌಟ್ ಧ್ರುವ ಸರ್ಜಾ ಹಿಯರ್, his biggest strength and his biggest inspiration is none other than ನಮ್ಮೆಲ್ಲರ ನೆಚ್ಚಿನ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಸರ್ ಅವರು. ಸೊ ನಮ್ಮ ಮಾರ್ಟಿನ್ ಚಿತ್ರದ ಕಥೆಯನ್ನ ಅವ್ರು ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಹಿಯರ್ ಇಟ್ ಫಾರ್ ಅರ್ಜುನ್ ಸರ್ಜಾ ಸರ್, ಪ್ಲೀಸ್. ಸೊ ಇಫ್ ಇಟ್ ಇಸ್ ಅರ್ಜುನ್ ಸರ್ಸ್ ಸ್ಟೋರಿ, ವಿ ನೋ ಹೌ ಇಟ್ಸ್ ಗೋನಾ ಬಿ ಅಂತ ಹೇಳಿ. ನಾವು ಬರೀ ಫ್ಯಾನ್ಸ್ ಮಾತ್ರ ನೋಡಿರೋದ್ರಿಂದ ನಾವೆಲ್ಲರೂ ತುಂಬಾ ಕಾತರದಿಂದ ಕಾಯ್ತಾ ಇದೀವಿ ಟೀಸರ್ ನೋಡಬೇಕು ಅಂತ. ಅಂಡ್ ಐ ಆಮ್ ಶ್ಯೂರ್ ಯು ಆರ್ ಆಲ್ ವೇಟಿಂಗ್ ಟು ಸಿ ದ ಟೀಸರ್. ಸೊ ಐ ರಿಕ್ವೆಸ್ಟ್ ಆಲ್ ದ ಗರ್ಲ್ಸ್ ಟು ಪ್ಲೀಸ್ ಕಮ್ ಡೌನ್ ಆಸ್ ವಿ ಗೋನಾ ಬಿಗಿನ್ ದ ಈವೆಂಟ್ ಅಂಡ್ ವಿ ಗೋನಾ ಪ್ಲೇ ದ ಟೀಸರ್ ಆಲ್ಸೋ. ಹುಡುಗಿರ್ಗೆ ಇಂಗ್ಲಿಷಲ್ಲೇ ಹೇಳ್ಬೇಕನ್ಸುತ್ತೆ ಮೋಸ್ಟ್ಲಿ. ಮೇಡಮ್ ಕಮ್ ಡೌನ್. Akka, niche आओ. Oh, sorry. This is the Pan India press meet, so they need to understand more languages. Keela vanga, madam. Yaka? ಇದು ಯಾರು ನನ್ನ ಮಾತೇ ಕೇಳ್ತಾ ಇಲ್ಲ. ಯಾರಾದ್ರೂ ಇವ್ರನ್ನ ಕೆಳಗಡೆ ಇಳಿಸ್ರಪ್ಪ. Martin says, Despas. Wow, that was awesome. Caesar. से भी ज्यादा डेंजरस ये है कि ही इज इंडियन.
Oh. Can we have the teaser once more, please? Once more. Sound increase ಮಾಡಿ. ऐसा क्रूर इंसान मैं पहली बार देख रहा हूं. और उससे भी ज्यादा डेंजरस ये है कि he is an Indian. You think you're strong, and I know I'm strong. Ladies and gentlemen, let's hear it for the teaser of Martin. So, ನಾವು ಈ ಮಾರ್ಟಿನ್ ಟೀಸರ್ ನೋಡಿದಾಗ ಎಲ್ಲರ ಮನಸ್ಸಲ್ಲಿ ಇರುವಂತಹ ಒಂದೇ ಪ್ರಶ್ನೆ, ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿ. ಸೊ ಚಿತ್ರದ ಬಿಡುಗಡೆ ಡೇಟು ಇನ್ ಸ್ವಲ್ಪ ದಿನಗಳಲ್ಲೇ ನಮಗೆ ಗೊತ್ತಾಗುತ್ತೆ. ಬಟ್ ವಿ ಜಸ್ಟ್ ವಿಟ್ನೆಸ್ಡ್ ದ ಮ್ಯಾಡ್ನೆಸ್ ಆಫ್ ದ ಮಾರ್ಟಿನ್ ಮೂವಿ ಥ್ರೂ ದ ಸ್ಮಾಲ್ ಟೀಸರ್. ಸೊ ಸಿನಿಮಾ ಇನ್ನೂ ಹ್ಯೂಜ್ ಆಗಿರುತ್ತೆ, ಜಬರ್ದಸ್ತ್ ಆಗಿರುತ್ತೆ, ಅದ್ಧೂರಿ ಆಗಿರುತ್ತೆ. Says assemble. I mean assemble! ಇವ್ರನ್ನ ನೋಡಿ ನಾನು ಭಯ ಪಡಬೇಕಾ ಖುಷಿ ಪಡಬೇಕಾ ಒಂದು ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಆಂಕರ್ ಮಾತು ಕೇಳೋರೇ ಇಲ್ಲ ಇಲ್ಲಿ. ಮೇಡಮ್ ವಿಲ್ ಬಿ ಹಿಯರ್ ಓನ್ಲಿ. ಮಾತಾಡಲ್ಲ ಅವರು. ಸೊ ನನಗೆ ಒಂದು ಗೊತ್ತಾಯ್ತು, ಅನುಶ್ರೀ ಮಾತು ಇವತ್ತು ಯಾರು ಕೇಳಲ್ಲ, ಬಿಕಾಸ್ ದಿಸ್ ಇಸ್ ಮಾರ್ಟಿನ್ಸ್ ಅಡ್ಡ. ಸೊ ಇಲ್ಲಿ ಮಾರ್ಟಿನ್ ಕಮಾಂಡಿಗೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಬಟ್ ಏನೋ ನೋಡಿ, ಎಲ್ಲ ಮಾಧ್ಯಮ ಮಿತ್ರರು ಇವ್ರನ್ನ ನೋಡಿ ಭಯ ಪಡ್ತೀರಾ, ಖುಷಿ ಪಡ್ತೀರಾ, ಎಲ್ಲರ ಮುಖದಲ್ಲಿ ಸ್ಮೈಲ್ ಅಂತೂ ಇದೆ. ಐ ಹ್ಯಾಪಿ. ಓಕೆ, ಸೊ ಇವತ್ತು ನಾವು ಟೀಸರ್ ನೋಡಿದ್ವಿ. ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಟೀಸರ್ ವಾಸ್ ವಿಜುವಲ್ಸ್. ವಿಜುವಲಿ ಎಷ್ಟು ಗ್ರ್ಯಾಂಡಿಯರ್ ಆಗಿತ್ತು. ಸೊ ಇಷ್ಟು ಸುಂದರವಾಗಿ ಈ ವಿಜುವಲ್ಸ್ ಅನ್ನ ಕ್ಯಾಪ್ಚರ್ ಮಾಡಿರೋದು ನಮ್ಮೆಲ್ಲರ ಫೇವ್ರೆಟ್ DOP ಸತ್ಯ ಹೆಗ್ಡೆ ಸರ್. ಸೊ ಮೇ ಐ ರಿಕ್ವೆಸ್ಟ್ ಸತ್ಯ ಹೆಗ್ಡೆ ಸರ್ ಟು ಪ್ಲೀಸ್ ಜಾಯಿನ್ us ಆನ್ ಸ್ಟೇಜ್ ಅಂಡ್ ಶೇರ್ a few words. Let's hear it for the one of the best DOPs of our Kannada film industry, Satya Hegde sir. ಇವತ್ತು ಅವ್ರು ಮಾತಾಡ್ತಾರೆ. ಇಟ್ಸ್ ಮಾರ್ಟಿನ್ಸ್ ಆರ್ಡರ್. ಸರ್ ನೀವು ಮೈಕ್ನೇ ಅವ್ರ ಗನ್ ಹಿಡ್ದಂಗೆ ನೀವು ಮೈಕ್ ಹಿಡಿತಿದ್ದೀರಲ್ಲ ಸರ್, ಮಾತಾಡಿ ಸರ್. ಹೇಗೆ ಅನಿಸ್ತು? ನಾನು ನಿಮಗೆ ಕೇಳಬೇಕನ್ನಿಸ್ತು. ಯಾ, ಹೌ ವಾಸ್ ದ ಟೀಸರ್ ಇಸ್ ವಾಟ್ ಹಿ ವಾಂಟ್ಸ್ ಟು ನೋ. ಥ್ಯಾಂಕ್ ಯು. ಇದು ಬಸ್ ಟೀಸರ್ ಅಷ್ಟೇ, ಸಿನಿಮಾದಲ್ಲಿ ಇನ್ನೂ ತುಂಬ ಜಾಸ್ತಿ ಇರುತ್ತೆ.
ಅದನ್ನ ನಾನು ನೋಡಿರೋದ್ರಿಂದ ಖಂಡಿತ ಅದು ನಿಮ್ಗೆ ಇಷ್ಟ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಹಿ ಸ್ಪೋಕನ್ ಸೋ ಮಚ್ ಅಂಡ್ ವಿ ಆರ್ ಗ್ಲಾಡ್ ದಟ್ ಹಿ ಸ್ಪೋಕನ್ ಸೋ ಮಚ್. ಥ್ಯಾಂಕ್ ಯು ಸತ್ಯ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪಾಪ ಭಯ ಪಟ್ಕೊಂಡು ಮೈಕು ತಗೊಂಡೋಗ್ಬಿಟ್ರು. ಓಕೆ, ಆಲ್ಸೋ ಇಫ್ ಯು ಸಿ ವಿ ಹ್ಯಾವ್ ಆ ಟೀಸರ್ ಅಲ್ಲಿ ನೋಡಿದಾಗ ಅಲ್ಲಿರುವಂತಹ ವಿಜುವಲ್ಸ್ ಅನ್ನ ನಮಗೆ ಹೈಲೈಟ್ ಮಾಡಿದ್ದು ಅಲ್ಲಿರುವಂತಹ ಆರ್ಟ್ ವರ್ಕ್ ಆಗಿರ್ಬೋದು. ಸೊ ಈ ಚಿತ್ರದ ಆರ್ಟ್ ಡೈರೆಕ್ಟರ್ ಆದಂತಹ ಮೋಹನ್ ಬಿ ಕೆರೆ ಸರ್, ಆಕ್ಚುಲಿ ಅವ್ರನ್ನ ಆರ್ಟ್ ಡೈರೆಕ್ಟರ್ ಅಂತ ಹೇಳಕ್ಕಾಗಲ್ಲ, ಹೀಸ್ ಅ ಮೆಜಿಷಿಯನ್. ಸೊ ಲೆಟ್ಸ್ ವೆಲ್ಕಮ್ ಮೋಹನ್ ಬಿ ಕೆರೆ ಸರ್ ಆನ್ ಸ್ಟೇಜ್ ಪ್ಲೀಸ್. ಹೂ ಕ್ಯಾನ್ ರೀಕ್ರಿಯೇಟ್ಸ್ ದ ಹೋಲ್ ಟೌನ್ ವಿಲೇಜ್, ಒಂದು ಊರನ್ನೇ ರೀಕ್ರಿಯೇಟ್ ಮಾಡುವಂತಹ ಮೆಜಿಷಿಯನ್ ಅವರು. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ನಾನು ನಮ್ಮ AP ಅರ್ಜುನ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಉದಯ್ ಸರ್ಗೂ ಥ್ಯಾಂಕ್ಸ್ ಹೇಳಬೇಕು, ನಂತರ ನಮ್ಮ ಧ್ರುವ ಸರ್ಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇದು ಆ್ಯಕ್ಚುಲಿ ಅರ್ಜುನ್ ಸರ್ ಧ್ರುವ ಸರ್ ಕಾಂಬಿನೇಷನಲ್ಲಿ ನಂದು ಇದು 2ನೇ ಸಿನಿಮಾ, ಧ್ರುವ ಸರ್ದು 4ನೇ ಸಿನಿಮಾನೂ ಮಾಡ್ತಾಯಿದ್ದೀನಿ, 5ನೇ ಸಿನಿಮಾ ಸಾರಿ. ಇದರಲ್ಲಿ ಆ್ಯಕ್ಚುಲಿ ನಾವು ಫಸ್ಟು ಡಿಸ್ಕಷನ್ ಕೂತ್ಕೊಂಡಾಗ ಒಂದು ಸ್ಕೇಲಲ್ಲಿತ್ತು. ಆಫ್ಟರ್ ದಟ್ ಹೋಗ್ತಾ 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 ನಮಗೆ ನಂಬಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಸೆಟ್ಗಳು. ಈಗ ನೀವೊಂದು ಫಾರ್ ಎಕ್ಸಾಂಪಲ್ ಆ ಟೀಸರಲ್ಲಿ ಜೈಲನ್ನ ನೋಡಿರ್ತೀರ, ಮೋರ್ ದೆನ್ 4000 5000 ಕೈದಿಗಳಿರೋಂಥ ಒಂದು ಸೆಟ್ಟು. ನನ್ನ 180 ಸಿನಿಮಾ ಆರ್ಟ್ ಡೈರೆಕ್ಷನ್ ಕೆರಿಯರಲ್ಲಿ ಅಷ್ಟು ದೊಡ್ಡ ಜೈಲ್ ಸೆಟ್ ಹಾಕಿ ಅಷ್ಟೊಂದು ದೊಡ್ಡ ದೊಡ್ಡ ಸೆಟ್ಗಳು, ತುಂಬ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ದೀನಿ. ಆಮೇಲೆ ಈ ಸಿನಿಮಾದಲ್ಲಿ ಏನಂದರೆ ಓವರಾಲ್ ಬರೀ ಸೆಟ್ಸ್ಗಳಿದೆ. ಬಟ್ ನನಗೆ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ಇದು ಏನು ರೇಂಜ್ಗೆ ಆಗುತ್ತೆ ಅಂತೇಳಿ. ಬಟ್ ಇವತ್ತು ಟೀಸರ್ ನೋಡಿದ್ಮೇಲೆ ನನಗೆ ನಿಜವಲ್ಲೂ ಯಾವುದೋ ಒಂದು ಇಂಗ್ಲೀಷ್ ಮೂವಿಗೆ ನಾನು ಆರ್ಟ್ ಡೈರೆಕ್ಷನ್ ಮಾಡಿದ್ದೀನಿ ಅಂತ ಅನ್ನೋಷ್ಟು ಖುಷಿ ಆಯಿತು. ಥ್ಯಾಂಕ್ಸ್ ಟು ಆಲ್, ಥ್ಯಾಂಕ್ಸ್ ಎಂಟೈರ್ ಮಾರ್ಟಿನ್ ಸಿನಿಮಾ ಎಲ್ಲ ತಂಡಕ್ಕೂ. ಮಾರ್ಟಿನ್ ಎಷ್ಟು ಸ್ಟೈಲಿಶ್ ಆಗಿದೆ, ಅಷ್ಟೇ ಟೀಸರು ಅಷ್ಟೇ ಸ್ಟೈಲಿಶ್ ಆಗಿದೆ. ನೀವು ಸಿನಿಮಾನ ಇದೇನಿಲ್ಲ ಇವಾಗ ತುಣುಕು ನೋಡಿರೋದು, ಅದಕ್ಕೆ ಮುಂದೆ ನಿಜವಲ್ಲೂ ಮೈ ಜುಮ್ ಅನ್ನೋಂಥ ದೃಶ್ಯಗಳಿದೆ, ನೋಡಿ ಆನಂದಿಸಿ. ಥ್ಯಾಂಕ್ಸ್. Thank you so much, sir. Thank you, thank you. So they say, there's a saying, the best films are made on editing table anta heli. So ee best movie na best agi edit ಮಾಡಿರುವಂತಹ ನಮ್ಮ ಎಡಿಟರ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ KM ಪ್ರಕಾಶ್ ಸರ್ ಆನ್ ಸ್ಟೇಜ್. ಸರ್, ಎಡಿಟಿಂಗ್ ಕತ್ರಿ ಹಾಕ್ದಂಗೆ ಮಾತಲ್ಲಿ ಕತ್ರಿ ಹಾಕ್ಬಾರ್ದು ಇವಾಗ ನೀವು. ಬನ್ನಿ ಸರ್. ಹೌದು, ಬೇಜಾರು ಮಾಡ್ಕೋತಾರೆ ಪ್ರೆಸ್ಸವರೆಲ್ಲ, ನಾನೇ ಕಾಣಿಸ್ಕೋತೀನಿ ಅಂತ. ಎಲ್ಲರಿಗೂ ನಮಸ್ಕಾರ. ಮಾರ್ಟಿನ್ ಬಗ್ಗೆ ಈಗ ಟೀಸರ್ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ, ನೀವು ನೋಡಿದ್ದೀರಾ, ನೀವೇ ಹೇಳಬೇಕು. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊರಗಡೆ ಏನು KGF ಮತ್ತು ಕಾಂತಾರ ಒಂದು ನಮ್ಮ ಇಂಡಸ್ಟ್ರಿಗೆ ಒಂದು ರೆಸ್ಪೆಕ್ಟ್ ತಂದು ಕೊಡ್ತು, ಅದ್ರ ಡಬಲ್ ರೆಸ್ಪೆಕ್ಟ್ ನಾವು ಇದರಿಂದ ತೊಗೋತೀವಿ, ಅದೊಂದು ಪ್ರಾಮಿಸ್ ಮಾಡ್ತೀನಿ. ಮತ್ತು ಇದರಲ್ಲಿ ನಾನು 3 ಜನದ ಬಗ್ಗೆ ನಾನು ಮಾತಾಡಲೇಬೇಕು. ಒಂದು ಪ್ರೊಡ್ಯೂಸರ್ ಸರ್, ಒಂದು ಡೈರೆಕ್ಟ್ರು, ಒಂದು ಹೀರೋ ಸರ್. ಉದಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಇವತ್ತಿನವರೆಗೂ ಮೊದಲು ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಎನರ್ಜಿ ಇತ್ತು ಅದು ಇಲ್ಲಿವರೆಗೂ ಅದೇ ಎನರ್ಜಿ ಇದೆ ಅವರಲ್ಲಿ. ಅವರು ಇವತ್ತಿಗೂ ಅಷ್ಟೇ, ಯಾವತ್ತು ನೀವು ಬೇಗ ಮುಗಿಸಿ ಆ ಥರ ಏನು ಮಾತಾಡಲಿಲ್ಲ, ಆರಾಮಾಗಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಬರ್ತಾಯಿದ್ದಾರೆ. ಇನ್ನು ಧ್ರುವ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಆಲ್ರೆಡಿ ಗೊತ್ತು ಎಲ್ಲರಿಗೂ, ಆದರೆ ಮಾರ್ಟಿನಿಂದ ಇಡೀ ಇಂಡಿಯಾಗೆ ಗೊತ್ತಾಗುತ್ತೆ ಅವರೇನು ಅಂತ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಡೈರೆಕ್ಟ್ರ್ ಬಗ್ಗೆ, ಡೈರೆಕ್ಟ್ರು ನನ್ನ ಫ್ರೆಂಡೇ, ನಾವೆಲ್ಲ ಜೊತೆಲಿದ್ದವರು, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನೀವು ನೋಡಿದ್ದೀರ ವಿಜುವಲ್ಸು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಅವ್ರ ಫ್ಯಾಮಿಲಿನೂ ಇಲ್ಲಿವರೆಗೂ ಬೈಕತ್ತಾನೆ ಇದ್ದಾರೆ, ಯಾಕೆಂದರೆ ಅವ್ರ ಮನೆಗೆ ಹೋಗಲ್ಲ. ಅವರ ಅಮ್ಮ ಆಗಲಿ ಅವರ ಫೋನ್ ಮಾಡಿದ್ರೆ ಮಾತ್ರ ಹೋಗ್ತಾರೆ, ಇಲ್ಲಾಂದರೆ ಹೋಗೋದೇ ಇಲ್ಲ. ಯಾವಾಗಲೂ ಸ್ಟುಡಿಯೋ ಕೆಲಸ ಇದರಲ್ಲೇ ಇರ್ತಾರೆ. ಹಾಗಾಗಿ ನಿಮ್ಗಳ ಸಪೋರ್ಟ್ ಬೇಕು, ನೀವು ಎಷ್ಟು ಸಪೋರ್ಟ್ ಕೊಡ್ತೀರಾ ಅಷ್ಟು ನಾವು ಮುಂದೆ ಹೋಗ್ತಾ ಇರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ, ಧ್ರುವ ಸರ್ಜಾ ಅವರು ಸಿನಿಮಾದಲ್ಲಿ ಇದ್ದಾರೆ ಅಂದಮೇಲೆ ಅಲ್ಲಿ ಆ್ಯಕ್ಷನ್ ಇರಲೇಬೇಕು ಅಲ್ವಾ? ಯಾಕಂದರೆ ಅವರು ಮಾಸ್ಕ ಬಾಪ್, ಅವರು ಆ್ಯಕ್ಷನ್ಸ್ ಅಂತ ಬಂದರೆ ಅವರು ಎಲ್ಲರೂ ಉಡಾಯಿಸ್ಬಿಡ್ತಾರೆ ಅವರು. ಸೊ ಧ್ರುವ ಸರ್ಜಾ ಅವರ ಈ ನಮ್ಮ ಮಾರ್ಟಿನ್ ಚಿತ್ರದ ಫೈಟ್ ಮಾಸ್ಟರ್ಸ್, ಸ್ಟಂಟ್ ಮಾಸ್ಟರ್ಸ್ ಅಂತ ಹೇಳ್ಬೋದು, ರಾಮ್ ಲಕ್ಷ್ಮಣ್ ಸರ್ ಅವರು ಇಲ್ಲಿದ್ದಾರೆ. ಸೊ ಈ ಜೋಡಿ ವೇದಿಕೆ ಮೇಲೆ ಬರಬೇಕು. ಮೈ ರಿಕ್ವೆಸ್ಟ್ ರಾಮ್ ಲಕ್ಷ್ಮಣ್ ಸರ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್.
ನಮಸ್ತೆ ಸರ್. ಇದರಲ್ಲಿ ರಾಮ್ ಯಾರು ಲಕ್ಷ್ಮಣ್ ಯಾರು ಗೊತ್ತಿಲ್ಲ, ಬಟ್ ಯುವರ್ ರಾಮ್ ಅಂಡ್ ಹೀಸ್ ಲಕ್ಷ್ಮಣ್. ವೆಲ್ಕಮ್ ಸರ್. ತೆಲುಗು, ತಮಿಳ್, ಕನ್ನಡ ಏನು ಮಾತಾಡಿದ್ರಿ? ಚಾಂಟರ್ ಫಸ್ಟು ನಮ್ಮ ಕನ್ನಡ ಎಸ್ಟೇಟ್ ಇಂಡಸ್ಟ್ರಿ ಇವೆಲ್ಲ ದುಡ್ಡು ಹಾಕಿದ ಕಾರಣ ಫಸ್ಟು ಅನ್ನ ರಾಜ್ಕುಮಾರ್ ಅನ್ನೋಕೆ ನಮಸ್ಕಾರ. ಅವ್ರ ಫಿಲ್ಲರ್ ಬೇಸ್ ಅಪ್ಪು ಸಾರ್ಗೆ ಥ್ಯಾಂಕ್ ಯು. ಕನ್ನಡలో ಕರೆಕ್ಟ್ ಆಗಿ ಮಾತಾಡ್ತಿಲ್ಲ, ತಪ್ಪು ಏನು ಪ್ರಾಬ್ಲಮ್ ಇಲ್ಲ. ನೋ ಪ್ರಾಬ್ಲಮ್ ಸರ್. ಲವ್ ಹ್ಯಾಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ ಸರ್. ನಮಸ್ಕಾರ ಕನ್ನಡ ಇಂಡಸ್ಟ್ರಿ, ಆಲ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ಸ್, ಥ್ಯಾಂಕ್ಸ್. ಫಸ್ಟು ಈ ಮಾರ್ಟಿನ್ ಆ್ಯಕ್ಷನ್ ನೀವು ನೋಡಿದೆ, ಅದೇ ಇಂಗ್ಲೀಷ್ ಫಿಲ್ಮನ ಅಂದರೆ ಅದು ಮೇಲೆ ಏನಾದಂದ್ರೆ 100 ವಾರ್ತೆ ಇರೋದಂದ್ರೆ ಕರೆಕ್ಟ್ ಆಗಿ ನನಗೆ ಥ್ಯಾಂಕ್ ಯು. ನಮಗಿಂದ ಅವಕಾಶ ಕೊಡ್ತದೀಗ. ಫಸ್ಟು ಏನಂದರೆ ಪ್ರೊಡ್ಯೂಸರು ನಮಗೆ ಎವಳ ಸ್ಟ್ರಾಂಗ್ ಇರಬೇಕಂದ್ರೆ அந்த பிக்சர் அவ்வளோ ஸ்ட்ராங்கா இருக்கு. கரெக்ட் சார்? ஃபர்ஸ்ட் உதய் சார் ಸ್ಟಾರ್ಟಿಂಗ್ నుండి ನಂಗೆ ಅವರು ಬೋಲ್ಟ್ ಕ್ಯಾಮೆರಾ ಕ್ಲೈಮ್ಯಾಕ್ಸೇ 25 ಡೇಸ್ ಯೂಸ್ ಮಾಡಿದೆ. ಅದು ಏನಂದ್ರೆ ಬೋಲ್ಟ್ ಕ್ಯಾಮೆರಾ ಅಂದರೆ 1 ದಿನ 2 ದಿನ ಯೂಸ್ ಮಾಡಿದೆ, నాకు 25 ಡೇಸ್ ಯೂಸ್ ಮಾಡಿದೆ. ಥ್ಯಾಂಕ್ ಯು ಸರ್. ಇದೇ ಓಲ್ಡ್ ಟೆಕ್ನಿಷಿಯನ್ ಫೈಟ್ ಇವ್ರು ಚೆನ್ನಾಗಿ ಮಾಡಿದ ಚೆನ್ನಾಗಿ ಬರೋದ ಕಾರಣ ಏನಂದರೆ ಫಸ್ಟ್ ಪ್ರೊಡ್ಯೂಸರ್ ಸಪೋರ್ಟು ಚೆನ್ನಾಗಿ ಮಾಡಿದೆ ಸರ್. ಉದಯ್ సార్ థ్యాంక్ యూ. ఆల్ లాంగ్వేజ్లో నీకు ఒక ప్రొడ్యూసర్ ఏనంದ್ರೆ ఒక స్టాంప్. థ్యాంక్ యూ సార్. ஃபஸ்ட்டு நாங்கள் ஃபஸ்ட்டு சென்னை போனக்கப்புறம் ஒரு ஆள் பார்த்து அவர் அபிமானமாக நாங்கள் எதிர்பார்த்ததே அவர் హీరో అర్జున్ సారు. థ్యాంక్ యూ అన్నగారు. దీన్ని చూసి మేము ఎక్సైజ్ స్టార్ట్ చేసాము. నువ్వు ఒక ఇండస్ట్రీకి యూత్కి నువ్వు ఆదర్శంగా మాకు కనిపించావు. మా లైఫ్ ఈ రకం రావడానికి మాకు ఆదర్శం నువ్వే అన్నగారు. అర్జున్ అన్నగారికి మనస్ఫూర్తిగా ధన్యవాదాలు చెప్తున్నాను. నెక్స్ట్ మనకి డైరెక్టర్ ఏపీ అర్జున్. ಅವರು ಲೊಕೇಶನ್ ಹೆಂಗಿರಿಂದಾಲ ಕೂಡ ಅವ್ರು ಏನಂದ್ರೆ ಅವರು ವರ್ಕ್ ಅವ್ರ ಸ್ಟೈಲ ಡೆವಲಪ್ ಮಾಡಿದೆ. ಅದು ಏನಂದ್ರೆ ಅದೇ ಪಡತಲು ಚೆನ್ನಾಗಿ ಮಾಡಿದೆ ಸರ್. ಅರ್ಜುನ್ ಸರ್ ಥ್ಯಾಂಕ್ ಯು ಸರ್. ಏನು ಮಾತಾಡಿದ ಕನ್ನಡ ನಮಗೇ ಗೊತ್ತಿಲ್ಲ. ಸರಿ, ಇಷ್ಟು ಮಾತಾಡೋದ್ಮೇಲೆ ಏನ್ ಮಾತಾಡಬೇಕು ಗೊತ್ತಿಲ್ಲ ಅಂತಿದ್ದಾರೆ. ఇప్పుడు తెలుగు మాట్లాడతాం. మాట్లాడండి సార్. ఓకే. We have a Telugu press also here. Telugu, Tamil. Yes, Telugu, Tamil, Malayalam, everyone, Hindi. మేము మాకు 25 years ఫైట్ మాస్టర్గా మేము ఇండస్ట్రీలో మా కెరీర్ స్టార్ట్ అవుతుంది. ఎంతో మంది హీరోలతో వర్క్ చేశాము. కానీ అంటే యాక్షన్ అంటే నిద్రపోకుండా యాక్షన్ అంటే అంత ప్రేమించే మనిషిని మేము ఫస్ట్ టైం దువా సజ్జయ్ గారిని చూసాము. మనస్ఫూర్తిగా నాకు ಎಷ್ಟೋ ಹೀರೋ ಕೂಡ ಫೈಟ್ ಮಾಡಿದೆ. ಆನ ಯಾಕ್ಷನ್ ಆನೆ ಅಂದರೆ ಅವರು ವೀರು ಏನಂದರೆ ಅವಳ ಲವ್ ಏನಂದ್ರೆ ಪ್ರೀತಿ. ಆ యాక్షన్ ಏನಂದರೆ ಅವ್ರವ್ರ ఇంట్రెస్టింగ్ హీరోని అర్జున్ సార్, అది దువా సార్. థ్యాంక్ యూ సార్. మనస్ఫూర్తిగా థ్యాంక్ చెప్తాను నీకు. తర్వాత మా ఎగ్జిక్యూటివ్ మేనేజర్ మన శివార్జున్ గారికి మనస్ఫూర్తిగా థ్యాంక్ చెప్పాలి. కెమెరామెన్ సత్య సార్. ఆ బ్లాక్లు ఆ చూస్తుంటే పిక్చర్ చూస్తుంటే మీరు మాట్లాడపోయినా కానీ మీ సినిమా మాట్లాడుతుంది మీరేంటని. కెమెరామెన్ సత్య సార్, ఆ డైరెక్టర్, ఆల్ టెక్నీషియన్స్ ఈ సినిమాలో ప్రాణం ఇచ్చి కష్టపడ్డారు. డబ్బుల కోసం పనిచేయలేదు ఎవరు. ఫ్యాషన్ ఈ సినిమా ఆ స్టైల్ అలాంటిది. డైరెక్టర్ కథ కానీ వాళ్ళు కానీ ఇచ్చిన ఒక స్టైల్ అలాంటిది అనమాట. అందరూ ఫ్యాషన్ కోసం కష్టపడి ఈ సినిమాలో అందరూ వర్క్ చేశారు. అందరికి మనస్ఫూర్తిగా టెక్నీషియన్ అందరికీ చెబుతూ థ్యాంక్ యూ. తమిళ్లో ಒಂದು ಸ್ವಲ್ಪ ಕಿಲಿ
கிழிச்சிட்டாங்க. டீசர் பார்த்தாங்கன்னா கிழிச்சிட்டாங்கன்னு சொல்லுவாங்களே, அந்த மாதிரி என்னன்னா ஒரு ஹீரோ ஒரு 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 పడతకాగ 3-4 ఇయర్స్ వెయిట్ చేసి ఆ సినిమాని లవ్ చేశారు. లవ్ చేయటం అంటే ఏదో యాక్ట్ చేసి వచ్చేయటం అని కాకుండా ఆ సినిమాకుండా బేస్ ఏంటి, ఆ కథ ఏంటి, దాని కూడా వెనకేంటి అని ఆ హీరో మొత్తం రౌండ్ ఆఫ్ చేసి ఆల్ టెక్నీషియన్స్ని అలా కంట్రోల్ పెట్టుకొని ఆ ఏం కావాలి, ఆడియన్స్కి ఏం కావాలి అనేది చేస్తున్న హీరో దువా సజ్జయ్ గారికి మనస్ఫూర్తిగా థ్యాంక్స్ చెబుతూ, ఆల్ టెక్నీషియన్స్ అందరూ ఈ సినిమాలో చేసిన వాళ్ళు అందరూ మనస్ఫూర్తిగా థ్యాంక్ చెబుతున్నాం. థ్యాంక్ యూ సార్, థ్యాంక్ యూ వెరీ మచ్. మా పెద్ద మాట్లాడతాడు. నమస్తే అర్జున్కి థ్యాంక్స్ అన్నగారు. ఫస్ట్ మీరు చాలా సినిమాల నుంచి దుబా గారు ఫోన్ చేస్తున్నారు, మాకు దుబా గారికి కనెక్ట్ అవ్వలేదు. ఫస్ట్ టైం అర్జున్ అన్న గారు ఫోన్ చేసి మాస్టర్ ఈ సినిమా మీరు మా అల్లుడు సినిమా చేయాలి అని అనగానే మాకు అన్న వార్తనంగానే అది యాక్షన్ పవర్ కదా మా మైండ్లో ఒక ఎనర్జీ వచ్చింది. అర్జున్ అన్న ఫోన్ చేసినప్పుడు ఎట్టయినా ఈ సినిమా చేయాలని మేము ఒక తీసుకున్నందుకు నీ మాటకి నిలబెట్టి అనుకుంటున్నాం. యాక్షన్ చూసినామండే. థ్యాంక్ యూ. ఏపీ అర్జున్ డైరెక్టర్ గారితో మేము ఐరావత్ సినిమా ఫస్ట్ సినిమా చేసాం, అది యాక్షన్ సినిమా, అది మంచి హిట్ అయ్యింది. తర్వాత రెండో సినిమాని మమ్మల్ని గుర్తుపెట్టుకొని డైరెక్టర్ గారు మమ్మల్ని పిలిచినందుకు వెరీ వెరీ థ్యాంక్ యూ సార్. బట్ ఇంకంటే మేము యాక్షన్ సినిమాలకు ముందు చేసిన దానికంటే కూడా ఈ సినిమా ఇండియా లెవెల్లో అంటే ఒక కేజీఎఫ్ ఇట్లాంటి అన్నిటి కూడా దాటిపోయే సిచ్యువేషన్ మాకు అగపడుతుంది. అంటే టీజర్ చూసినామంటే మైండ్ కొంచెం పనిచేయలేదు. అంటే మేము కూడా ఇలాంటి సినిమాలో మేము పనిచేసే అవకాశం కల్పించారా అంటే ఇలాంటి సినిమాలో బిగ్గెస్ట్ సినిమాలో మేము కూడా పార్ట్నర్స్మా అన్న ఒక ఆనందం కలిగింది. దీని మొత్తాన్ని క్రెడిట్ గోస్ టు ప్రొడ్యూసర్ సార్. మీ కష్టం, మేము సినిమాలో షూటింగ్ మొదలుపెట్టిన కనీసం ఒక 2-3 మంత్స్ చేసిన షూటింగ్లో మేము టెక్నీషియన్ అందరిలో కూడా ఒక టెన్షన్ చూసాం, కానీ ఏ రోజు ప్రొడ్యూసర్ ఫేస్ లో టెన్షన్ చూడలేదు. ఇట్స్ వెరీ గుడ్ ప్రొడ్యూసర్. ఇలాంటి ప్రొడ్యూసర్ మేము చరిత్రలో చూడం. ఎందువల్లంటే చాలా మంది ప్రొడ్యూసర్ లొకేషన్కి వచ్చేటప్పుడు బాడీలో ఒక రియాక్షన్ ఉంటుంది, అంటే ఇవాళ అయిపోతుందా, రేపు అయిపోతుందా, అవుమంటేషన్ బ్యాలెన్స్ అని. కానీ ఏ రోజు కూడా ప్రొడ్యూసర్ ఇన్ని రోజులు ఫినిష్ చేయండి అవుతుందని అడిగారు కదా. గ్రేట్. యాక్షన్ స్టార్టింగ్ తెలుసుకొని ఫినిషింగ్ మాకు తెలియదు. యాక్షన్ స్టార్ట్ చేసేవాళ్ళే కానీ ఫినిషింగ్ మాకు తెలిసేది కాదు. అంతులేని కథ అది 2 షెడ్యూలా 3 షెడ్యూలా అనేది మేము. ఇంకోటి ఏంటంటే మేము చాలా సినిమాలు దుబా సజ్జయ్ గారి సినిమాలన్నీ ఇంతకుముందు పగుర సినిమాలన్నీ చూస్తూ వచ్చాము. ఆయనతో పనిచేసిన తర్వాత మేము చేసే పని మేము అంతకుముందు అంత పెద్ద తోపులాగా అనుకుంటా ఉన్నాము. ఆయనతో ట్రావెల్ అయిన తర్వాత ఆయనకుండ కసి, ఆయనకుండ ఊరికమైన ప్యాషన్ తీసుకుంటే మేము జీరో అనుకుంటాం అనిపించింది అనమాట. అంటే ఎంత చేసినా ఆయన మాకంటే ముందే ఉన్నారు వర్క్లో. బట్ ప్రతి మనిషి కానీ నిజంగా వర్కును ప్రేమిస్తే ప్రపంచమే తల వస్తుందంటానికి నిదర్శన్ దువా సర్జన్. ద లైక్ వర్కింగ్ అంటే నిజంగా మన పనిని ప్రేమించే పని అంతకు మించింది ఇక ఏం అక్కర్లేదు అనేది మాకు దువా గారు ఒక గురువు అనే. ఒక 10 1 మోర్ లైఫ్ దే ఇదే ఓకే సార్ అనగానే మాస్టర్ 1 మోర్ అంటే ఈ సహనంలో మేమే పేషెన్స్ సార్. మేము ధ్యానం చేసి మెడిటేషన్ చేసి అలా పేషెన్స్ ఉంటావు, మమ్మల్ని ఓవర్టేక్ చేసావు, నువ్వు ఎంత పేషెన్స్. మా ఫైటర్స్ కూడా ఎక్స్ అయిపోయి 1 మోర్ ఇంకో కొంచెం బెటర్మెంట్ సార్. ఒక్కొక్క షార్ట్ 20 టైం 25 టైం ఒక్కొక్క షార్ట్ బెటర్మెంట్ ఇస్ వెరీ పేషెన్స్ సార్. థ్యాంక్ యూ. అలాంటి మీ కష్టం అనేది టీజర్ లో కనిపిస్తుంది. థ్యాంక్ యూ. మేము ఎక్కువ మాట్లాడామనుకుంటా, క్షమించాలి. థ్యాంక్ యూ. అల్లారికి వణక్కం. Thank you. This is the best pan India speech ever heard. Kannada, Tamil, Telugu, Malayalam, adipoli. Sir, super. Thank you, sir. Thank you. Kannada industry ke very very thank you cheptunna. Thank you very much. Thank you, sir. Thank you. ಈಗ ಕ್ವಿಕ್ ಆಗಿ ಚಕ ಅಂತ ನಾವು ಚೇರ್ಸ್ ಹಾಕ್ಬಿಟ್ರೆ ಅವಾಗ್ಲೂ ಇವ್ರು ಜರ್ಗಲ್ವಾ? ಇಲ್ಲೇ ಇರ್ತಾರಾ? ಇಲ್ಲೇ ಇರ್ತಾರ ಅವರು? ಇವ್ರೇನ ಮಾತೇ ಕೇಳಲ್ವಾ? ದಯವಿಟ್ಟು ಚಕ್ಕಂತ ಚೇರ್ಸ್ ಹಾಕ್ಬಿಡಿ. ಯಾಕಂದ್ರೆ now it's time to welcome the team on stage, the team of Martin. So this is Vasavi Enterprises, Uday K. Mehta ಅವರ ಅದ್ಧೂರಿ ನಿರ್ಮಾಣದ, ನಮ್ಮೆಲ್ಲರ ಪ್ರೀತಿಯ AP ಅರ್ಜುನ್ ಸರ್ ಅವರ ಅದ್ಧೂರಿ ನಿರ್ದೇಶನದ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿನಯದ
ಮಾರ್ಟಿನ್ ಚಿತ್ರದ ಟೀಸರ್ ಲಾಂಚ್ ಇವೆಂಟ್. ಅಂಡ್ ಮಾರ್ಟಿನ್ ಚಿತ್ರಕ್ಕೆ ಸ್ಟೋರಿಯನ್ನ ಕೊಟ್ಟಿದ್ದು ನನ್ ಅದದ ನಮ್ಮೆಲ್ಲರ ಪ್ರೀತಿಯ ಅರ್ಜುನ್ ಸರ್ಜಾ ಸರ್. ಸೊ ಈಗ ದ ಟೀಮ್ ವಿಲ್ ಬಿ ಹಿಯರ್, ವೆಲ್ಕಮ್ ಅಂಡ್ ಕ್ವೆಶನ್ಸ್ ಎಲ್ರಿಗೂ ಇರುತ್ತೆ, ಅವ್ರ ಜೊತೆ ಮಾತಾಡ್ಬೋದು ಮಾರ್ಟಿನ್ ಚಿತ್ರದ ಬಗ್ಗೆ. ಬಟ್ ಮೈ ಓನ್ಲಿ ಕನ್ಸರ್ನ್ ಇಸ್ ದ ಗರ್ಲ್ಸ್ ಆರ್ ಗೋನ್ ಬಿ ಆನ್ ಸ್ಟೇಜ್. అల్లే ఇర్తారు. రామ్ లక్ష్మణ్ సార్, మీరైనా చెప్పండి వాళ్ళకి. సే వన్స్ మోర్, వాట్ డిడ్ యు సే? మే ఊరు చెప్పి నిన్నే తట్టలేరు, మార్టిన్ చెప్తే నిన్నే తట్టుకుంటారు వాళ్ళు. ಕರೆಕ್ಟ್ చెప్పారు. ನಮ್ಮ ಮಾತು ಕೇಳೋರೇ ಇಲ್ಲ, ಅವರಿಗೆ ಬರೀ ಮಾರ್ಟಿನ್ ಕಮೆಂಟ್ ಮಾತ್ರ ಫೀಡ್ ಆಗ್ಬಿಟ್ಟಿದೆ, ಬೇರೆ ಯಾರು ಮಾತು ಕೇಳ್ತಾ ಇಲ್ಲ ಅವರು. ಗನ್ನ ಇಸ್ಕೊಂಬಿಟ್ಟು ಏನ್ ಮಾಡ್ಲಣ, ನಿಮಗ್ ಬೇಕಾ? ಓಕೆ, ಸೊ ಅಲ್ಲ ಗನ್ನು ಮೇಡಮ್, ಯುಲ್ ಬಿ ಹಿಯರ್ ಓನ್ಲಿ ಮೇಡಮ್. ನಾನು ಗನ್ ಕೇಳಕ್ ಹೋದ್ರೆ ನನಗೆ ಗನ್ ಇಟ್ಬಿಟ್ಟಾರು. ಕನ್ನಡ ಬರುತ್ತಾ? ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ನೋ, ಓನ್ಲಿ ಬಾಡಿ ಲ್ಯಾಂಗ್ವೇಜ್ ಹಿ ಅಂಡರ್ಸ್ಟ್ಯಾಂಡ್ಸ್. Okay, so now it's time to welcome our Martin team on stage. First of all, I would love to welcome our producer, Uday Mehta sir, Vasavi Enterprises, A. Uday K. Mehta avaru. From past 13 years, he's been producing best and quality films like Bachchan, Krishnan Love Story, Love in Mandya, and many more. And now he is producing Martin. So may I request Uday sir to please join us on stage. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಚಿತ್ರದ ನಿರ್ಮಾಪಕರು, ದ ಪ್ರೊಡ್ಯೂಸರ್ ಉದಯ್ ಸರ್. Yes, and now it's time to call the director on stage. ನಮ್ಮೆಲ್ಲರ ಪ್ರೀತಿಯ ಅಂಬಾರಿಯಿಂದ ಇವರ ಜರ್ನಿನ ನಾವು ನೋಡ್ಕೊಂಡು ಬಂದ್ರೆ ಬರೀ ಅದ್ಧೂರಿ ಸಿನಿಮಾಗಳನ್ನೇ ಕೊಟ್ಟಿದ್ದಾರೆ ಅವರು. ಅವರ ಹಾಗೂ ನಮ್ಮ ಧ್ರುವ ಅವರ ಅದ್ಧೂರಿ ಜೋಡಿಯಲ್ಲಿ ಮೂಡಿ ಬರ್ತಾ ಇರುವಂತ ಎರಡನೇ ಸಿನಿಮಾ ಇದು ಮಾರ್ಟಿನ್ ಅಂತ ಹೇಳಿ. ಸೊ ಮೈ ರಿಕ್ವೆಸ್ಟ್ AP Arjun sir to please come on dais. Let's welcome Arjun sir on stage please. And also we have our two most beautiful heroines. ಮೊನ್ನೆಷ್ಟೇ ನಮ್ಮ ಕನ್ನಡದಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಗಾಳಿಪಟ 2 ಚಿತ್ರದ ಮೂಲಕ ಮಿಂಚಿದಂತಹ ನಾಯಕಿ ಇವರಂತೂ ಅವ್ರ ತರನೇ ಸ್ಪೆಕ್ಸು ಹಾಕೊಂಡ್ಬಂದ್ಬಿಟ್ಟಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ದ ಮೋಸ್ಟ್ ಬ್ಯೂಟಿಫುಲ್ ಆಕ್ಟ್ರೆಸ್ ಆಫ್ ಮಾರ್ಟಿನ್, ವೈಭವಿ ಶಾಂಡಿಲ್ಯ. ಲೆಟ್ಸ್ ಹಿಯರ್ ಇಟ್ ಫಾರ್ ದ ಹೀರೋಯಿನ್ಸ್ ಆಲ್ಸೋ ಗೈಸ್. ಅಂಡ್ ದ ವೆರಿ ಬ್ಯೂಟಿಫುಲ್ ಅನ್ವೇಷಿ ಜೈನ್. All right. Okay. And I'm so honored to actually welcome sir on stage because ನಾವೆಲ್ಲರೂ ಅವರ ಫ್ಯಾನ್ಸು. ಅವರ ಸಿನಿಮಾ ಆಗಿರ್ಬೋದು, ಅವರ ಆಕ್ಷನ್ ಆಗಿರ್ಬೋದು, or maybe the way he chews a chewing gum. So that's how we have loved watching his films. And ನಮ್ಮನ್ನ ಎಷ್ಟೋ ವರ್ಷಗಳ ಕಾಲ ಎಂಟರ್ಟೈನ್ ಮಾಡಿ ಇವತ್ತು ಅವರ ಪ್ರೀತಿಯ ಧ್ರುವ ಸರ್ಜಾ ಅವರಿಗೆ ಒಂದು ಅದ್ಭುತವಾದ ಕಥೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಮಾರ್ಟಿನ್ ಚಿತ್ರದ ಮೂಲಕ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಫಾರ್ ಎವರ್ ಹ್ಯಾಂಡ್ಸಮ್, ಚಾರ್ಮಿಂಗ್ ಅಂಡ್ ದ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಸರ್. ಜೈ ಹಿಂದ್. ಅರ್ಜುನ್ ಸರ್ ಅವರ ಸಿಂಪ್ಲಿಸಿಟಿ, ಆ ಹಂಬಲ್ನೆಸ್ ನ ನೋಡಿದ್ರೆ ನಿಜವಾಗ್ಲೂ ಒಂದು ಎಕ್ಸ್ಟ್ರಾ ಅಪ್ರಿಸಿಯೇಷನ್, ಅವರಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸಬೇಕು. ಬಿಕಾಸ್ ದ ಮಿನಿಟ್ ವಿ ಪ್ಲೇಡ್ ಜೈ ಹಿಂದ್ ಸಾಂಗ್, he was standing and he was paying respect to our nation and the song. That's our Arjun Sarja sir. Let's hear it for Arjun Sarja sir please. A hearty welcome sir. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರೂ ಬಂದಿದ್ದಾರೆ. Now it's time to welcome our Martin
ಇವ್ರಂತೂ ನಮ್ಮ ಮಾತು ಕೇಳಲ್ಲ. ಸೊ ಅಟ್ ಲೀಸ್ಟ್ ಮಾರ್ಟಿನ್ ಕಮಾಂಡ್ಗಾದ್ರೂ ಇವ್ರು ಇಳಿತಾರ ಅಂತ ನೋಡೋಣ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ಸಿನಿಮಾದಲ್ಲೂ ಸಿನಿಮಾಗೆ ಚಾಲೆಂಜ್ ಮಾಡಲ್ಲ, ತಮ್ಮನ್ ತಾವೇ ಚಾಲೆಂಜ್ ಮಾಡಿಕೊಂಡು ಅವರ ಫಿಸಿಕ್ ಇರ್ಬೋದು, ಆಕ್ಷನ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಟಾಪ್ ನಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡಂತ ನಮ್ಮ ಸ್ಯಾಂಡಲ್ವುಡ್ ನ ಮಾಸ್ ಕಬಾಬ್ ಈಗ ಇಡೀ ಪ್ಯಾನ್ ಇಂಡಿಯಾದಲ್ಲಿ ಮಿಂಚ್ತಾ ಇದ್ದಾರೆ ಥ್ರೂ ಮಾರ್ಟಿನ್. ಲೆಟ್ಸ್ ವೆಲ್ಕಮ್ ದ ಮಾಸ್ ಕಬಾಬ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. It's one joke. Yes. Adange, the minute Dhruva is here, everybody dropped their guns. The minute he just stood up from there, everybody dropped their guns. That's the kind of command our Martin has. That's the kind of hava nama Martin addadallirodu. So, before we shoot the questions, so ನಮ್ಮ ಸಿನಿಮಾ ಟೀಮ್ ಮೂಲಕ ಸಣ್ಣದಾಗಿ ಸಿನಿಮಾ ಟೀಸರ್ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡೋಣ. ಮೊದಲನೇದಾಗಿ ಧ್ರುವ ಸರ್, ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಇಟ್ಸ್ ಅ ಹ್ಯೂಜ್ ಸಕ್ಸಸ್ ಔಟ್ ದೇರ್. ಟೀಸರ್ ಅನ್ನ ಇಷ್ಟು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಸಿನಿಮಾ ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ಅ ಟೀಸರ್ ಹ್ಯಾಸ್ ಹ್ಯಾಡ್ ಅ ಪ್ರೀಮಿಯರ್. ಹೌ ಹ್ಯಾಪಿ ಆರ್ ಯು? ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವ್ರಿಗೆ ಎಲ್ರಿಗೂ ನಮಸ್ಕಾರ. ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಟು ಮಾರ್ಟಿನ್ಸ್ ಯಾರ್ಡ್. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಾನು ಇವತ್ತು ಸ್ವಲ್ಪ ಕಾನ್ಷಿಯಸ್ ಆಗ್ತೀನಿ, ಯಾಕೆಂದರೆ ನಮ್ಮ ಅಂಕಲ್ ಪಕ್ಕ ಕೂತಿದ್ದೀನಿ. ಅದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ. ಇವತ್ತು ವೀರೇಶ್ ಥಿಯೇಟ್ರಲ್ಲಿ ರೆಸ್ಪಾನ್ಸ್ ಕೇಳಿ ಖುಷಿ ಆಯಿತು. ಇನ್ನೂ ನನಗೇನು ಗೊತ್ತಾಗ್ತಾ ಇಲ್ಲ, ಇನ್ನೂ ಇಲ್ಲೇ ಇದ್ದೀನಲ್ಲ. ಸೊ ಆಚೆ ಹೋದ್ಮೇಲೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ನೀವೇ ಹೇಳ್ಬೇಕು ಹೆಂಗಿದೆ ಅಂತ. ಚಿಂದಿ ತರ ಇದೆ ಸರ್, ದರ್ ಇಸ್ ನೋ ಡೌಟ್. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಅಂಡ್ ನಮ್ಮ ನಿರ್ದೇಶಕರಿದ್ದಾರೆ AP ಅರ್ಜುನ್ ಸರ್. ಸರ್, ಸುಮ್ಮನೆ ಟೀಸರ್ ಕೊಟ್ಬಿಟ್ಟು ಉಪ್ಪಿನಕಾಯಿ ತರ ಕೊಟ್ಬಿಟ್ಟು ಈಗ ನಾವು ಬಿರಿಯಾನಿಗೆ ವೈಟಿಂಗು ಸರ್. How's the response? How happy are you? How excited are you? ಗುಡ್ ಈವ್ನಿಂಗ್ ಎಲ್ಲರಿಗೂ, అందరికీ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ, ಹಾಗೆ ತುಂಬಾ ಭಯನೂ ಕೂಡ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಎಕ್ಸಾಮ್ ಬರೀತಾ ಇದ್ವಿ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಹೋಗಿ ಎಕ್ಸಾಮ್ ಬರೀತಾ ಇದೀವಿ ಅಂತಂದಾಗ ಪ್ರೆಸ್ ಎಲ್ಲ ಬಂದಿದೆ. ಬಾಂಬೆಯಿಂದ, ಹೈದರಾಬಾದಿಂದ, ಮತ್ತೆ ತಮಿಳ್ನಾಡಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ. ಇನ್ ಮಿಕ್ಕಿದ್ದು ಕ್ವೆಶನ್ಸ್ ಕೇಳಿದಾಗ ನೀವು ಹೇಳ್ತೀರಾ ಸರ್? ಅಟ್ ಲೀಸ್ಟ್ ಬಿಫೋರ್ ದಟ್, ದಿಸ್ ಇಸ್ ಯೋರ್ ಸೆಕೆಂಡ್ ಕಾಂಬಿನೇಷನ್ ವಿತ್ ಧ್ರುವ ಸರ್ಜಾ ಅವರಲ್ಲ? ಸೊ ಇದು ಎಷ್ಟು ವಿಭಿನ್ನವಾಗಿದೆ? ಹೌ ಡಿಫರೆಂಟ್ ಅಂಡ್ ಹೌ ಎಕ್ಸ್ಕ್ಲೂಸಿವ್ ಇಸ್ ದ ಸೆಕೆಂಡ್ ಕಾಂಬಿನೇಷನ್ ವಿತ್ ಧ್ರುವ ಸರ್ಜಾ ಅವರು? ಅಂದ್ರೆ ಮೊದಲು 10 ವರ್ಷದ ಹಿಂದೆ ನಂದು ಒಂದು ಕಾಂಬಿನೇಷನ್ ಸಿನಿಮಾ, ಫಸ್ಟ್ ಸಿನಿಮಾ ಬಂದಿದ್ದು ಅದು ಧ್ರುವದ ಫಸ್ಟ್ ಸಿನಿಮಾ, ನಂದು 2ನೇ ಸಿನಿಮಾ. 10 ವರ್ಷ ಆದ್ಮೇಲೆ ಅದು ಲವ್ ಸಬ್ಜೆಕ್ಟ್ ನಾವು ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದು. ಅವಾಗ ಅಂದ್ರೆ ಇಬ್ರು ಹೊಸಬ್ರು. ನಂದು ಒಂದು ಸಿನಿಮಾ ಆಗಿತ್ತು ಅಂಬಾರಿ ಅಂತ, ಧ್ರುವದು ಮೊದಲನೇ ಸಿನಿಮಾ. ಅಂದ್ರೆ ಎಲ್ಲಾ ಕಡೆನೂ ಅದ್ದೂರಿ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದ್ದೂರಿಯಾಗಿ ಒಬ್ಬ ಹುಡುಗ ಬರ್ತಿದ್ದಾನೆ ಅನ್ನೋದು ಒಂದು ಇದಿತ್ತು. ಅದ್ದೂರಿ ಸಿನಿಮಾ ಬಂದಾದ್ಮೇಲೆ ಅದ್ದೂರಿ ಸಿನಿಮಾ ಥಿಯೇಟ್ರಿಕಲ್ ರನ್ ಬಂದು 250 days ಆಕ್ಚುಲಿ. ಎಂಟೈರ್ ಕರ್ನಾಟಕ ಒಂದು 80 to 90 ಸೆಂಟರ್ಸ್ 100 days ಆಗಿತ್ತು ಆ ಸಿನಿಮಾ. ಅದಾದ್ಮೇಲೆ ನಾವು ಒಂದು 10 ವರ್ಷ ಆದ್ಮೇಲೆ ನಂದು ಮತ್ತೆ ಧ್ರುವಂದು ಏನಂತಂದ್ರೆ ನಾವಿಬ್ರು, ನಾನು ಡೈರೆಕ್ಟರ್ ಅಲ್ಲ, ಅವನ ನನಗೆ ಹೀರೋನು ಅಲ್ಲ, ನಾವಿಬ್ರು ಫ್ರೆಂಡ್ಸ್ ತರ. ನಾವೇನೋ ಒಂದು ಮಾಡ್ಬೇಕು, ಏನೋ ಒಂದು ಸಿನಿಮಾ ಅಂತ ಅನ್ಕೊಂಡಾಗ ಅದಕ್ಕಿಂತ ಮುಂಚೆ ನಮಗ್ ಸಿಕ್ಕಿದ್ದು ಒಂದು ಒಳ್ಳೆ ಕತೆ, ಅಂದ್ರೆ ಅರ್ಜುನ್ ಸರ್ ಹೇಳ್ದಂತ ಕೊಟ್ಟಂತ ಒಂದು ಕತೆ. ಆ ಬ್ಯೂಟಿಫುಲ್ ಒಂದು ಕತೆನ ನಾವ್ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂದ್ರೆ ಆಕ್ಷನ್ ಸಿನಿಮಾ ಫಸ್ಟ್ ಟೈಮ್ ಒಂದು ಲವ್ ಅನ್ನ ಬಿಟ್ಟು ಸಂಪೂರ್ಣವಾಗಿ ಆಕ್ಷನ್ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಾಗ ಅದಕ್ಕೆ ಪ್ರಿಪರೇಷನ್, ನಾನು ಅವನು ಕುತ್ಕೊಂಡು ಒಂದು 5-6 ತಿಂಗಳು ಪ್ರಿಪರೇಷನ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಒಂದೇನಾಗಿದ್ದು, ನಾವು ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡೋದು ದೊಡ್ಡ ವಿಚಾರ ಅಲ್ಲ,
ಅದನ್ನ ಮಾಡಿದಾಗ ಅದಕ್ಕೆ ಆ ಕ್ವಾಲಿಟಿ ಕೊಡಬೇಕು, ಅದಕ್ಕೆ ನಮಗೆ ಪ್ರೊಡಕ್ಷನ್ ಕಡೆಯಿಂದ ಸಪೋರ್ಟ್ ಇರಬೇಕು. ಆ ವಿಚಾರದಲ್ಲಿ ನಮ್ಮ ಉದಯ್ ಮೆಹ್ತಾ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾವು ಏನೇ ಮಾಡಿದ್ರು ಅವ್ರು ಯಾವುದನ್ನು ಬೇಡ ಅಂತಿರ್ಲಿಲ್ಲ, ಮಾಡಿ ಅನ್ನೋರಷ್ಟೇ. ದುಡ್ಡು ಕೊಡೋರು ಯಾವುದನ್ನು ಇದು ಏನಾಗುತ್ತೆ ಎಷ್ಟಾಗುತ್ತೆ ಇದನ್ನ ಯಾವುದನ್ನು ಕೇಳ್ತಾ ಇರಲಿಲ್ಲ. ಎಷ್ಟು ದಿನ ಆಗುತ್ತೆ ಅಂತಾನೂ ಅವ್ರು ಯಾವತ್ತೂ ಕೇಳಿಲ್ಲ, ಯಾವಾಗ ಮುಗಿಯುತ್ತೆ ಅಂತಾನೂ ಕೇಳಿಲ್ಲ. ಮಾಡ್ಕೊಂಡು ಬಂದ್ವಿ. ಇವತ್ತು ಆ ರಿಸಲ್ಟ್ ಕಾಣಿಸ್ತಾ ಇದೆ. ಅಂದ್ರೆ ಎಲ್ಲ ನನಗೆ ಸಿಕ್ಕಿರುವಂತ ಚಿತ್ರ ತಂಡ ಇದೆಯಲ್ಲ, ನನ್ನ ಓಲ್ ಟೀಮ್, ನನ್ನ ಎಡಿಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಫೈಟ್ ಮಾಸ್ಟರ್ಸು, ಮತ್ತು ಅದಾದ್ಮೇಲೆ ಎಂಟೈರ್ ನನ್ನ ಡೈರೆಕ್ಷನ್ ಟೀಮು, ಮತ್ತೆ ನನ್ನ ಇಡೀ ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರೂ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅದ್ರ ಜೊತೆಗೆ ನನಗೆ ಮೇನ್ ಸಪೋರ್ಟ್ ಬಂದು ನನ್ನ ಹೀರೋ. ಯಾಕೆಂತಂದ್ರೆ ನಾನು ಏನು ಕೇಳಿದ್ರು ನನಗೇನು ಬೇಕು ಅಂತ ಅವನಿಗೆ ಗೊತ್ತು, ಅವ್ನಿಗೇನು ಬೇಕಂತ ನನಗೆ ಗೊತ್ತು. ನಮ್ಮಿಬ್ರದ್ದು ರ್ಯಾಪ್ ಇರೋದ್ರಿಂದ ಆ ಸ್ಕ್ರೀನ್ ಮೇಲೆ ಅದು ಇದು ಬರ್ತಾ ಇದೆ. Yes, sir. Sir, thank you so much. I'm sure they'll have more questions to ask. Thank you so much, sir. Thank you. And on this occasion, may I request Uday sir to speak a few words, please? Hello. Ellargu namaskara. Welcome everybody to this event. I thank you all for gracing this occasion. Keep supporting Martin. And I'm very proud of my team. They have done a very beautiful job and given this teaser has shown what effort and dedication my team has put. I thank Arjun sir, first Arjun Sarja sir. He has been standing behind us for everything. My director, my hero, Dhruva Sarja. I have worked, this is my 9th film. The dedication what he has given, this we are into the second year now, his dedication towards the Martin. I cannot say it in words, we have already witnessed. Without him, it was not possible. My heroines, Anvi Jain and Vaibhavi Shandalya, my entire crew, technicians, Satya Hegde sir, Ram Lakshman Masters, and editor K.M. Prakash, music background score by Ravi Basur. Everybody contribution today has made Martin like this. And we had an intention that we have a benchmark in Kannada industry now. So we had to match that kind of quality. So I hope we have matched. And my team has made me proud today. I feel that. Thank you. Thank you, sir. Thank you. And we have Vaibhavi here. Vaibhavi, few words on this occasion. Mandar Madhu, please. Namaskara. I thank you all for coming here and gracing this occasion by your presence. आज मैंने टीजर देखा मार्टिन का. वैसे बता दूं, आप लोगों के साथ ही देखा पहली बार. यस. एंड देखते वक्त मुझे एक्चुअली नहीं पता था मैं किस सिनेमा का हिस्सा बनने जा रही हूँ. इट्स एन आउटस्टैंडिंग टीजर. एंड I would like to thank all of you all, starting from Arjun sir, because you also had a great hand in selecting me and trusting me when it came. जब सिलेक्शन की बात आ रही थी मार्टिन के लिए, तब अर्जुन सरजा सर ने भी उनका कंट्रीब्यूशन दिया था. सो थैंक यू सर फॉर ट्रस्टिंग मी. देन आवर प्रोड्यूसर सर, उदय मेहता जी जैसे प्रोड्यूसर हमारे इंडस्ट्री को एक वरदान है, मैं कह सकती हूँ. He set a benchmark so high कि अब हर एक प्रोड्यूसर सर आप जैसा बनना चाहेगा. So thank you sir. आपने भी मुझ पे विश्वास किया और मुझे ये रोल दिया, मार्टिन का हिस्सा बनने का एक मौका दिया. My director AP Arjun sir, he has trusted me and also bent me left right with all the Kannada language, all the Kannada dialogues that he had given me, and I hope I have met your expectations. Thank you sir, thank you for this opportunity. And my lovely co-actor Dhruva Sarja sir. सर, आपके साथ काम करने का एक बहुत ही अलग एक्सपीरियंस है. Such supportive and cooperative co-actor to work with. I mean, just give a big hand for Dhruva Sarja. And I would like to thank everyone who is a part of Martin. क्योंकि ये एक नॉर्मल फिल्म नहीं है, ये एक पैन इंडिया फिल्म है. और ये फिल्म कि आप देख रहे हो हाथ पे क्या लिखा है, इंडियन. बहुत पैट्रियोटिज्म आता है
ये फिल्म, ये टीजर देखते समय भी मुझे बहुत पेट्रियोटिक फील हुआ. सो नानू इंडियन हुडगी. I am an Indian girl and I'm really proud to be a part of a film like Martin. Thank you. ಧನ್ಯವಾದಗಳು. Thank you so much. And we have Anvishi Jain here present. Anvishi, few words for us. गुड इवनिंग एवरीवन. वेल, हमें पता चला कि यहाँ पे बहुत सारी मीडिया है फ्रॉम एवरी पार्ट ऑफ इंडिया, सो थैंक यू सो मच फॉर बीइंग. ಇದು ನಿಮ್ಮ ಅಖಾಡ. ಸಬ್ಸ್ಕ್ರೈಬ್ ಆಗಿ, ಹಂಚಿ, ಹರಸಿ.